ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯು ಸುಮಾರು 13 ವರ್ಷಗಳಿಂದ ಜಾನಪದ ಗಂಡು ಕಲೆಯೆಂದೇ ಪ್ರಸಿದ್ಧವಾಗಿರುವ ಡೊಳ್ಳು ಕುಣಿತದಲ್ಲಿ ತೊಡಗಿಸಿಕೊಳ್ಳುತ್ತಾ ವಿವಿಧ ವಲಯ ಹಾಗೂ ಮಟ್ಟಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದಿದ್ದಾರೆ. ವಿವಿಧ ವಿಶೇಷ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನಗಳನ್ನು ನೀಡಿದ್ದಾರೆ. ಜೊತೆಗೆ ತಮ್ಮದೇ ಆದ ಒಂದು ಟ್ರಸ್ಟ್ನ ಮೂಲಕ ಡೊಳ್ಳು ಕುಣಿತ, ಕಂಸಾಳೆ, ವೀರಭದ್ರ ಕುಣಿತ, ಕೋಲಾಟ, ಪೂಜೆ ಕುಣಿತ, ಪಟ ಕುಣಿತ ಹಾಗೂ ಜಾನಪದ ಹಾಡುಗಾರಿಕೆಯ ತರಬೇತಿಯನ್ನು ನೀಡುತ್ತಾ ಜಾನಪದ ನೃತ್ಯ ಪ್ರಶಸ್ತಿ ಮತ್ತು ಯುವ ಜಾನಪದ ಪ್ರಪಂಚ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಮೂಲತಃ ಮೈಸೂರಿನ ರಮ್ಯಾ ಎಸ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಜಾನಪದ ಕ್ಷೇತ್ರದ ತೊಡಗಿಸಿಕೊಳ್ಳುವಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಸ್ವಾಗತ ಸರ್. ಮೇಡಮ್, ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ಈ ದಿನದ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು, ಒಂದಷ್ಟು ಜಾನಪದ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ತಾ ಇರುವಂಥದ್ದು, ಜೊತೆಗೆ ಇತ್ತೀಚೆಗೆ ಕೂಡ ತಾವು ಒಂದು ಜಾನಪದ ಪ್ರಪಂಚ ಪ್ರಶಸ್ತಿಗಾಗಿರ್ಬೋದು, ಕಳೆದ ಕೆಲವು ದಿನಗಳ ಹಿಂದೆ ಜಾನಪದ ನೃತ್ಯ ಪ್ರಶಸ್ತಿಗಾಗಿರ್ಬೋದು ಭಾಜನರಾಗಿರೋದಕ್ಕೆ ತಮಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಸರ್. ಮೊದಲಿಗೆ ಹೇಗಿದೆ ಮೇಡಮ್ ಈ ಜಾನಪದ ಕ್ಷೇತ್ರದಲ್ಲಿನ ಯಶಸ್ಸಾಗಿರ್ಬೋದು, ಇದರ ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು, ಇದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನನ್ನ ಹೆಸರು ರಮ್ಯಾ ಅಂತ ಸರ್. ನಮ್ಮ ತಂದೆ ತಾಯಿಗೆ 3 ಜನ ಹೆಣ್ಮಕ್ಳು, ಅದರಲ್ಲಿ ನಾನು 2ನೇವಳು. ಮೊದಲನೇವರು ನಾನು PUC ಇದ್ದಾಗ ಅವರು ತೀರೋಗ್ತಾರೆ. ಅದಾದಮೇಲೆ ನಮಗೆ ಎಜುಕೇಷನ್ಗೆ ನಮ್ಮ ತಂದೆ ತಾಯಿಗಳು ಸ್ವಲ್ಪ ಒಲವನ್ನು ಜಾಸ್ತಿ ಕೊಡ್ತಾರೆ. ಫಸ್ಟು ಏನಿತ್ತು ಆಗಿನ ಜನ್ರೇಷನಲ್ಲಿ ನಿಮಗೆ ಗೊತ್ತು, ಎಜುಕೇಷನ್ನ ನಮ್ಮ ಸಮುದಾಯದಲ್ಲಿ ಎಷ್ಟರ ಮಟ್ಟಿಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಆದ್ರೂ ಸಹ ನಮ್ಮ ತಂದೆ ತಾಯಿಗಳು ಇಲ್ಲ, ಹೆಣ್ಮಕ್ಳಾಗಿದ್ರು ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ನಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ನಾವು PUC ಆದಮೇಲೆ ಡಿಗ್ರಿಗೂ ಜಾಯ್ನ್ ಆಗ್ತೀವಿ. ಡಿಗ್ರಿಲಿ ನಾವು NCCಗೆ ಜಾಯ್ನ್ ಆಗ್ತೀವಿ ಸರ್. ಆ್ಯಕ್ಚುಲಿ ನನಗೆ ಜಾನಪದಕ್ಕೆ ನನಗೆ ಒಲವು ಮೂಡಿದ್ದೆ ನಾನು NCC ಯಾವಾಗ ಜಾಯ್ನ್ ಆದ್ನೋ, ನಾನು ಸೆಕೆಂಡ್ ಇಯರ್ವಾಗ NCCಗೆ ಜಾಯ್ನ್ ಆಗ್ತೀವಿ. ಅಲ್ಲಿ ನಮಗೆ ಡೆಲ್ಲಿಗೆ ಹೋಗೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದು ನಿಮಗೆ ಗೊತ್ತಿರ್ಬೋದು, ರಿಪಬ್ಲಿಕ್ ಡೇಗೆ ಡೆಲ್ಲಿಲಿ ಅದನ್ನು ಆಚರಿಸ್ತಾರೆ. ಬಟ್ ನಾವು ಸ್ವಲ್ಪ ಮಾರ್ಚ್ ಫಾಸ್ಟ್ ಆಗಿರ್ಬೋದು, ಇದರಲ್ಲೆಲ್ಲ ನಾವು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ನಾವು ಸೆಲೆಕ್ಷನ್ ಆಗೋದು ಸ್ವಲ್ಪ ಕಮ್ಮಿ ಇತ್ತು. ಬಟ್ ಕಲ್ಚರಲ್ ಇವೆಂಟ್ ಇದ್ದರೆ ಸೆಲೆಕ್ಷನ್ ಆಗ್ಬೋದು ಅನ್ನೋದೊಂದು ನಮಗೆ ಗೊತ್ತಾಯಿತು. ಆಗ 2012 ಈ ನಮಗೆ ಮಾಹಿತಿ ಬಂದ ಪ್ರಕಾರ ರಂಗಯ್ಯಜ್ಜಿ ಸಾಂಸ್ಕೃತಿಕ ತಂಡ ಅನ್ನೋದೊಂದು ಶಿಬಿರ ನಡೆಸ್ತಾ ಇದ್ರು ಸರ್, ಕಲಾಮಂದಿರ ಆವರಣದಲ್ಲಿ. ನಿಖಿಲ್ ಸರು, ಚಿನ್ಸ್ವಾಮಿ ಸರು, ಜೀವ ಸರು ಇವರೆಲ್ಲರೂ ನಮಗೆ ತುಂಬ ಪ್ರೋತ್ಸಾಹ ನೀಡ್ತಿದ್ರು. ಸ್ಟಾರ್ಟಿಂಗ್ ನಮಗೆ ಈ ಕಲೆ ಬಗ್ಗೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ನಾವು ಕೆಲವೊಂದು ಉತ್ಸವಗಳಲ್ಲಿ ಮತ್ತು ಆ ರೀತಿ ನಾವು ನೋಡ್ಕೊಂಡು ಬಂದಿರೋದು. ಸಿಟಿ ಸರೌಂಡಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಆ ರೀತಿ ನೋಡ್ಕೊಂಡು ಬಂದಾಗ ನಮಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಅಷ್ಟೇ. ಹೇಗಿರ್ಬೋದು, ಯಾಕೆ ಗಂಡು ಮಕ್ಕಳೇ ಮಾಡ್ತಾರೆ, ಕಂಸಾಳೆ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು. ನಾವು ಚಾಯ್ಸ್ ಮಾಡಿದ್ದು 2. ನಮ್ಮ ಟೀಮು ಓವರಾಲ್ NCC ಟೀಮ್ ಏನಿತ್ತು 8ರಿಂದ 10 ಜನ ಹುಡುಗಿರಿದ್ವಿ. ಅದರಲ್ಲಿ 8 ಜನ ಹುಡುಗಿರು ಇಲ್ಲ ನಾವು ಡೊಳ್ಳು ಕುಣಿತ ಮಾಡಬೇಕು, ಇಲ್ಲ ಕಂಸಾಳೆ ಮಾಡಬೇಕು ಅನ್ನೋದಕ್ಕೆ ಫಿಕ್ಸ್ ಆದ್ವಿ. ಈ ರೀತಿ ಫಿಕ್ಸ್ ಆದಾಗ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ವಿ. ಎಲ್ಲರೂ ಆಗ ಎಷ್ಟು ಜನ ಯಾವುದಕ್ಕೆ ಸೇರ್ತಾರೆ ಅನ್ನೋ ಸೆಲೆಕ್ಷನ್ ನಡೀತಿತ್ತು. ನಾವು 8 ಜನ ಏನು ಮಾಡಿದ್ವಿ, ಎಲ್ಲ ಒಂದೇ ಟೀಮಲ್ಲಿ ಇರಬೇಕು ಅಂತ ಕಂಸಾಳೆ ಅಥವಾ ಡೊಳ್ಳು ಕುಣಿತ 2ರಲ್ಲಿ 1 ಅಂತ ಆಯ್ಕೆ ಮಾಡ್ಕೊಂಡ್ವಿ. ಕಂಸಾಳೆಗೆ ನಮ್ಮನ್ನು ಬಿಟ್ಟು ಬೇರೆ ಟೀಮ್ ಅವರು ಸೆಲೆಕ್ಷನ್ ಆಗಿಬಿಟ್ರು. ಇಲ್ಲ ನಾವು ಡೊಳ್ಳು ಕುಣಿತನೇ ಮಾಡಬಹುದು, ಅದು ಹೇಗಿರುತ್ತೆ ನೋಡೋಣ, ಒಂದು ಜಲಕ್ ನೋಡೋಣ ಅಂತ ಹೇಳಿ ಡೊಳ್ಳು ಕುಣಿತಕ್ಕೆ ನಾವು ಸಹಿ ಮಾಡಿದ್ವಿ. ಇಲ್ಲ ನಾವು ಡೊಳ್ಳು ಕುಣಿತನೇ ಮಾಡ್ತೀವಿ ಅಂತ 2012ರಲ್ಲಿ ಸೆಲೆಕ್ಷನ್ ಮಾಡ್ಕೊಂಡ್ವಿ. ಅದಾದಮೇಲೆ ನಮಗೆ ಗೊತ್ತಿರಲಿಲ್ಲ ಅದು ಅಷ್ಟು ಕಷ್ಟ ಇರುತ್ತೆ, ಅದರ ಹಾವ ಭಾವ ಆಗಿರ್ಬೋದು, ಅದಕ್ಕೆ ಎಷ್ಟು ಎನರ್ಜಿ ಬೇಕು ಅನ್ನೋದು ನಮಗೆ ಸ್ವಲ್ಪನೂ ಸಹ ಗೊತ್ತಿರಲಿಲ್ಲ ಸರ್. ಆಮೇಲೆ ಸರಿ ಆಯಿತು ಅಂತ ಹೇಳಿ
ಫಸ್ಟ್ ಡೇ ನಮಗೆ ಕೈ ಪ್ರಾಕ್ಟೀಸ್ ಮಾಡಿಸಿದ್ರು. ಫಸ್ಟು ಅದಕ್ಕೆ ಸ್ವಲ್ಪ ಕೆಲವೊಂದು ವ್ಯಾಯಾಮಗಳನ್ನ ಹೇಳ್ಕೊಟ್ರು. ನಿಖಿಲ್ ಸರ್ ಆಗಿರ್ಬೋದು, ದೇವು ಸರ್ ಅಂತ ಇದ್ದರು, ನಮಗಿಂತ ಸೀನಿಯರ್ಗಳವರು. ಅವರೆಲ್ಲ ಹೇಳಿದ್ರು ಈ ರೀತಿ ಇರುತ್ತೆ. ನಮ್ಮಲ್ಲಿ 8 ಜನ ಹುಡುಗಿರಿದ್ರೆ ಬರೀ ಕೇವಲ 3 ಜನ ಮಾತ್ರ ಹುಡುಗರು ನಮ್ಮ ಟೀಮಲ್ಲಿದ್ದರು. ಇಲ್ಲ, ಯಾಕೆ ಈ ಸಲ ಫುಲ್ಲಿ ಟೀಮು ಹುಡುಗಿರೇ ಇದ್ದಾರಲ್ಲ, ಅವ್ರಿಗೆ ಹೆಚ್ಚಾಗಿ ನಾವು ಪ್ರೋತ್ಸಾಹಿಸೋಣ ಅಂತ ಹೇಳಿ ಆ ತಂಡದವರು ನಮಗೆ ಕಲಿಕೆಗೆ ಪರ್ಮಿಷನ್ಗಳು ಕೊಟ್ಟರು. ನೀವು ನಂಬ್ತಿರೋ ಬಿಡ್ತಿರೋ ಸರ್, 1 ತಿಂಗಳು ಕಲ್ತಿದ್ದೀವಿ ಡೊಳ್ಳು ಕುಣಿತನ ನಿರಂತರವಾಗಿ. ಸಂಜೆ 4 ಗಂಟೆಯಿಂದ 6 ಗಂಟೆ ಇರ್ತಿದ್ದು ಕ್ಯಾಂಪು. ಬಟ್ ನಾವೇನು ಮಾಡ್ತಿದ್ವಿ, ನಮಗೆ ಸ್ವಲ್ಪ ಕ್ಯೂರಿಯಸ್ ಜಾಸ್ತಿ, ಏನಾರು ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ. ನಮ್ಮ 8 ಜನ ಹುಡುಗಿರಿಗೂ 3 ಗಂಟೆಗೆ ಹೋಗ್ತಿದ್ವಿ ಕಲಾಮಂದಿರ ಆವರಣಕ್ಕೆ. ಎಲ್ಲ ಟೀಮ್ ಬರೋಕ್ಕಿಂತ ಮುಂಚೆ ಹೋಗಿ ಕಲಿಬೇಕು ಅನ್ನೋ ಶಿಸ್ತಿತ್ತು, ಮತ್ತು ಹಸಿವಿತ್ತು ನಮಗೆ, ಅದ್ರ ಬಗ್ಗೆ ಹಸಿವಿತ್ತು. ಇಲ್ಲ ಕಲಿಯೋಣ ಅಂತ ಅಂದ್ಬಿಟ್ಟು ಎಲ್ಲ 8 ಜನನೂ ಶಿಸ್ತಿಂದ ಹೋಗ್ತಿದ್ವಿ. ಕಾಲೇಜ್ ಮುಗಿಸ್ಕೊತಿದ್ವಿ. ಕೆಲವೊಂದ್ಸಲ ಕಾಲೇಜ್ ಬಂಕ್ ಮಾಡಿ ಸಹ ಹೋಗಿದ್ದೀವಿ ಈ ಕಲೆನ ಕಲಿಯೋಕ್ಕೋಸ್ಕರ. ಸ್ಟಾರ್ಟಿಂಗ್ ನಾವು NCCಗೋಸ್ಕರ ಕಲ್ತವ್ರು, NCCನೇ ಬಿಟ್ಬಿಟ್ವಿ. NCC ಬಿಟ್ಟು ಈ ಕಲೆನೇ ನಾವು ಯಾಕೆ ಉಳಿಸ್ಕೋಬಾರ್ದು, ಯಾಕಂದರೆ ನಶಿಸಿ ಹೋಗ್ತಿದೆ, ಈ ಕಲೆಗಳೆಲ್ಲ ನಶಿಸಿ ಹೋಗ್ತಿದೆ, ಕಲಿಯೋಣ ಅಂತ ಅಂದ್ಬಿಟ್ಟು ನಾವು ಡೊಳ್ಳು ಕಟ್ಟಿದ್ದು ಸರ್. ಶೋ ಇದೆ, ಇನ್ನೇನು ಒಂದು ನಮಗೆ ಕರೆಕ್ಟಾಗಿ ಡೊಳ್ಳುಗಳು ಸಿಗ್ತಿರ್ಲಿಲ್ಲ. ಅದು ಕಟ್ಟೋದಾಗಿರ್ಬೋದು, ಅದ್ರ ಎನರ್ಜಿ ಬರೀ ಪ್ರಾಕ್ಟೀಸ್ ನಾವು ಒಂದು 2-3 ಟೈಮ್ಸ್ ಏನೋ ಡೊಳ್ಳು ಕಟ್ಟಿ ಮಾಡಿದ್ವಿ. ನಾಳೆ ಶೋ ಇದೆ ಅಂದಾಗ ನಾವು ಬಿಫೋರ್ 1 ಡೇ ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಡೊಳ್ಳು ಕಟ್ಟಿ ಗಾಯಗಳು ಮಾಡಿಕೊಂಡು ಕೈಯೆಲ್ಲ ಫುಲ್ಲು ಒಂಥರ ಹೆಣ್ಮಕ್ಳದ್ದು ನಿಮಗೆ ಗೊತ್ತಿರುತ್ತೆ, ಕೈ ಸಾಫ್ಟ್ ಇರುತ್ತೆ. ನಾವು ಮನೇಲೇ ಕೆಲಸ ಮಾಡ್ತಿರ್ಲಿಲ್ಲ, ಫುಲ್ಲು ಸಾಫ್ಟ್ ಇತ್ತು. ಆ ಕೈಗಳು ಎಲ್ಲ ಬೊಬ್ಬೆ ಬಂದು ಮತ್ತು ನಮಗೆಲ್ಲ ನೆಲದ ಮೇಲೆಲ್ಲ ಓಡಿಸಿ ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ಸರಿ ಅಂತ ಹೇಳಿ ನಾಳೆ ಶೋ ಇದೆ, ಇವತ್ತು ಮಾಡಲೇಬೇಕು ಅನ್ನೋದು, ಏನೇ ಆದರೂ ಮಾಡಲೇಬೇಕು, ನಾವು ಎಷ್ಟು ಕಲ್ತಿದ್ದೀವಿ ಅದನ್ನು ತೋರಿಸ್ಲೇಬೇಕು ಅಂತ ಅಂದು ಫಸ್ಟ್ ಟೈಮು ನಾವು ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಶೋ ಇಟ್ಟರು, ಸಮಾರೋಪ ಸಮಾರಂಭ. ಅಲ್ಲಿ ನಾವು ಫಸ್ಟ್ ಟೈಮ್ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಮ ಏರಿಯಾದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಮತ್ತು ನನ್ನ ತಂಗಿನೇ ಫಸ್ಟ್ ಡೊಳ್ಳು ಕುಣಿತದಲ್ಲಿ ಕಲ್ತವರು. ಈ ನಮ್ಮದು ಏರಿಯಾ ಏನಿದೆ ಸುಣ್ಣದಕೇರಿ, ಅಲ್ಲಿ ಇದುವರೆಗೂ ನಮ್ಮನ್ನು ಬಿಟ್ಟು ಯಾರೂ ಮಹಿಳೆಯರಲ್ಲಿ ಆ ಕಲೆನ ಯಾರು ಗುರುತಿಸಿರ್ಲಿಲ್ಲ, ಮಾಡ್ತಾನೆ ಇರಲಿಲ್ಲ. ನಮ್ಮ ಏರಿಯಾ ಉತ್ಸವಗಳಲ್ಲಿ ಕರೆಸ್ತಿದ್ರು, ಅವ್ರನ್ನೇ ಕರೆಸ್ತಿದ್ರು. ನಾವು ಯಾವಾಗ ಕಲಿತ್ವಿ ಆಗ ಅವರು ನಮ್ಮನ್ನೇ ಇನ್ವೈಟ್ ಮಾಡಿದ್ರು, ಬನ್ನಿ ಈ ರೀತಿ ಕಾರ್ಯಕ್ರಮಗಳು ಮಾಡಿಕೊಡಿ. ಈಗಲೂ ಸತತವಾಗಿ ನಾವು ಮಾಡ್ತಾ ಇದ್ದೀವಿ ಸರ್. ಶನೇಶ್ವರಂದು ಮಾಡಿದ್ವಿ, ಈಗ ರೀಸೆಂಟಾಗಿ ನಮ್ಮ ಏರಿಯಾದಲ್ಲಿ ಸಿದ್ದಪ್ಪಾಜಿ ಕಂದಾಯ ತರಿಸಿದ್ರು, ಅದಕ್ಕೂ ಸಹ ನಾವು ಮಾಡಿಕೊಟ್ವಿ. ಹೀಗೆ ಬಂತು ಸರ್, ಬೆಳೆದು ಬಂತು. ಈಗ ಅಟ್ ಪ್ರೆಸೆಂಟ್ ಇದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ತಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಥರ ಜನಪದ ಕಲೆಗಳಲ್ಲಿ ತೊಡಸ್ಕೊಂಡಿದ್ರಾ, ಅಥವಾ ಕುಟುಂಬದವರು ಈ ಥರ ಜನಪದ ಕಲೆಗಳನ್ನು ನಾವು ತೊಡಸ್ಕೊಳ್ತೀವಿ ಅಂತಂದ ಸಂದರ್ಭದಲ್ಲಿ ಸಹಕಾರ ಕೊಟ್ರಾ? ಸರ್, ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ಯಾವುದೇ ರೀತಿ ಈ ಸಮುದಾಯದಲ್ಲಿ ಸಹಕಾರ ಕೊಡಲ್ಲ ಸರ್. ಸ್ಟಾರ್ಟಿಂಗು ನಮಗೂ ಸಹಕಾರ ನಮ್ಮ ತಂದೆ ತಾಯಿಗಳು ಕೊಟ್ಟರು. ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಏರಿಯಾ ಜನ ಆಗಿರ್ಬೋದು, ಏನು ಈ ರೀತಿ ರೋಡಲ್ಲೆಲ್ಲ ಹೊಡ್ಕೊಂಡು ಹೋಗ್ತಾರೆ, ಏನು ಈ ರೀತಿ ಅಂತ ಚುಚ್ಚು ಮಾತಾಡಿರೋದು ಉಂಟು ಸರ್. ಆದರೆ ಈ ಕಲೆ ನಮಗೆ ಇವತ್ತು ನಮ್ಮ ಏರಿಯಾದಲ್ಲಿ ಇಂಥವ್ರು ಅಂತ ಗುರುತಿಸೋದೆ ಈ ಜನಪದ ಕಲೆಯಿಂದ ಸರ್. ಡೊಳ್ಳು ಕುಣಿತ ನಾವು ಏನು ಮಾಡ್ತಾ ಇದ್ದೀವಿ, ಇಂಥವ್ರ ಮಗಳು ಹಿಂಗೆ ಮಾಡ್ತಿದ್ದಾಳಂತೆ ಅನ್ನೋದು ಬರೋದೇನೆ ಇದರಿಂದ ಸರ್. ಫಸ್ಟ್ ಸ್ಟಾರ್ಟಿಂಗ್ ಕಲ್ತಾಗೇನು ನಮಗೆ ಹಿಂಜರಿಕೆ ಇರಲಿಲ್ಲ ಸರ್. ಅದಾದ ಮೇಲೆ ಒಂದು ಏಜ್ ಅಂತ ಇರುತ್ತೆ, ಒಂದು ಮದುವೆ ಏಜ್ ಆಗಿರ್ಬೋದು, ಅದನ್ನು ಬಿಟ್ಟು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕುಟುಂಬದವರ ಸಹಕಾರ ತುಂಬ ಇದೆ ಸರ್. ಅವರ ನಂಬಿಕೆ ಆಗಿರ್ಬೋದು, ಪ್ರೀತಿ ವಿಶ್ವಾಸ ಆಗಿರ್ಬೋದು. ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇಬ್ಬರೂ ಬೇರೆ ಕಾರ್ಯಕ್ರಮಗಳು ನೋಡುವಾಗ ನಮ್ಮ ಮಕ್ಕಳು ಈ ಕಾರ್ಯಕ್ರಮದಿಲ್ಲ ಇದ್ದಾರೆ ಅನ್ನೋದೊಂದು ಹೆಮ್ಮೆ ಸರ್. ಈ ಸಲ ನಾವು ಲಾಸ್ಟ್ ಟೈಮ್ ದಸರಾ ಒಂದ್ಸಲ ಹೋಗಿ ಮಾಡದೇ ಇರೋದಕ್ಕೆ ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಅವರೇ ಕೇಳ್ತಿದ್ರು ಯಾಕೆ ಹೋಗ್ಲಿಲ್ಲ ಈ ಸಲ. ಎಲ್ಲರೂ ಏರಿಯಾದವರು ಕೇಳಿದ್ರು ಯಾಕೆ ಈ ಸಲ ಮಾಡಲೇ ಇಲ್ಲ ದಸರಾ ಕಾರ್ಯಕ್ರಮ ಅಂತ. ಅದಕ್ಕೇನೆ ಇಲ್ಲ, ಅವಾಗ ನಮಗೆ ಅರಿವಾಗಿದ್ದು ಸ್ಟಾರ್ಟಿಂಗ್ ಯಾರು ನಮ್ಮನ್ನ ತೆಗಳುತ್ತಿದ್ರು, ಇವತ್ತು ಅವರೇ ನಮ್ಮನ್ನ ಪ್ರೋತ್ಸಾಹಿಸ್ತಿದ್ದಾರೆ. ಏರಿಯಾದವ್ರು ಆಗಿರ್ಬೋದು, ಹೆಣ್ಮಕ್ಳನ್ನೆಲ್ಲ ಅಲ್ಲಿ ಇಲ್ಲಿ ಕಳಿಸ್ತೀರಾ, ಯಾಕಂದ್ರೆ ನಮಗೆ ಒಂದೊಂದ್ಸಲ ಮಿಡ್ ನೈಟ್ ಆಗ್ಬೋದು, ಅರ್ಲಿ ಮಾರ್ನಿಂಗ್ ಆಗ್ಬೋದು ಕಾರ್ಯಕ್ರಮಗಳಿದ್ದಾಗ. ಅವಾಗ ಬರುವಾಗ ಈಗ ಅಕ್ಕಪಕ್ಕದ ಮನೆಯವರೇ ಅಂತಾರೆ, ನಮ್ದ್ರಲ್ಲಿ ಸರ್ ನೀವು ಹೇಳ್ದಾಗೆ ನಾನು ನಮ್ಮ ತಂಗಿ ಇಬ್ಬರೇ ಈ ಅಟ್ ಪ್ರೆಸೆಂಟ್ ಹುಡುಗಿರಿರೋದು, ಇನ್ನೆಲ್ಲ ಹೊರಗಡೆಯಿಂದ ಬರ್ತಾರೆ. ನಮ್ಮನೆ ಹತ್ರ ಒಂದು ಹುಡುಗರು ಬರೋದಾಗಿರ್ಬೋದು, ಏನೋ ಒಂದಾಗಿದ್ದಾಗ ಅಕ್ಕಪಕ್ಕದವ್ರಿಗೊಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ, ಒಂದು ಹುಡುಗರು ಬಂದು ಹೋಗ್ತಾರೆ ಏನು ಹೇಗೆ ಅನ್ನೋದು. ಆದರೆ ಅದನ್ನೆಲ್ಲ ಒಬ್ರು ಕಲಾವಿದರು ಮಾತ್ರ ಫೇಸ್ ಮಾಡೋಕ್ಕೆ ಸಾಧ್ಯ. ಆ ಕಲಾವಿದರು ಫೇಸ್ ಮಾಡ್ತಾರೆ ಅಂದರೆ ಅದಕ್ಕೆ ಬೆನ್ನೆಲುಬಾಗಿ ಅವರ ಪೇರೆಂಟ್ಸ್ ಇರ್ತಾರೆ. ಏನೇ ಆದ್ರೂ ಅವ್ರ ಮಕ್ಕಳ ಮೇಲೆ ಅವ್ರಿಗೆ ನಂಬಿಕೆ ಇರುತ್ತೆ. ಮತ್ತು ಅಕ್ಕಪಕ್ಕದವ್ರು ಏನು ಹೇಳಿದ್ರು ಅದಕ್ಕೆ ಉತ್ತರನ ಅವರೇ ಕೊಡ್ತಾರೆ. ನಮ್ಮ ಸಪೋರ್ಟಿವ್ ಆಗಿರೋದು ಅಂತಂದರೆ ನಮ್ಮ ತಂದೆ ತಾಯಿಗಳೇ ಸರ್.
ಈಗ ನಮ್ಮ ತಂದೆನೂ ತೀರೋದ್ರು, ತುಂಬ ಸಪೋರ್ಟಿವ್ ಆಗಿದ್ದರು. ಈಗ ನಮ್ಮ ಫ್ರೆಂಡ್ಸ್ಗಳು ಅಷ್ಟೇ, ಈಗ ನಮ್ಮ ತಂಡ ಏನು ಕಟ್ಕೊಂಡಿದ್ದೀವಿ ಅವರೇ ನಮಗೆ ಎಲ್ಲ ರೀತಿಯೂ ಸಪೋರ್ಟಿವ್ ಆಗಿ ಇನ್ನು ಮುಂದೆ ನಡ್ಸ್ಕೊಂಡು ಹೋಗೋಕ್ಕೆ ದಾರಿಯಾಗಿದ್ದಾರೆ ಸರ್. ಹಾಗಿದ್ರೆ ಮೇಡಮ್, ಯಾವ್ಯಾವ ವಲಯಗಳಲ್ಲಿ ಹಾಗೂ ಮಟ್ಟಗಳ ಸ್ಪರ್ಧೆಗಳಲ್ಲಿ ತಾವು ಭಾಗವಹಿಸಿ ಈ ಡೊಳ್ಳು ಕುಣಿತದಲ್ಲಿ ಬಹುಮಾನಗಳನ್ನು ಪಡ್ಕೊಂಡ್ರಿ? ಸರ್ ಅಂದರೆ ಇಂಟರ್ ಕಾಲೇಜ್ ಕಾಂಪಿಟೇಷನ್ ನಾವು ಯಾವಾಗ ಡಿಗ್ರಿ ಮಾಡಿದ್ವಿ, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಮಾಡಿದ್ವಿ. ವಲಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಎಲ್ಲೇ ಹೋದ್ರೂ ಸರ್ ಹೆಣ್ಮಕ್ಳು ಈಗ ಬನಮೋತ್ಸವದಲ್ಲೂ ಅಷ್ಟೇ ಫಸ್ಟ್ ಪ್ಲೇಸ್ ತೊಗೊಂಡ್ವಿ. ಇಂಟರ್ ಕಾಲೇಜ್ ಕಾಂಪಿಟೇಷನಲ್ಲೂ ತೊಗೊಂಡ್ವಿ. ಅದ್ರ ನೆಕ್ಸ್ಟ್ ಲೆವೆಲ್ ಏನಿರುತ್ತೆ ಸೌತ್ ಝೋನ್ ಆಗಿರ್ಬೋದು. ಹಾಗೆಯೇ ನ್ಯಾಷನಲ್ ಆಗಿ ನಾವು ನ್ಯಾಷನಲ್ಗೆ ಸೆಲೆಕ್ಷನ್ ಆಗಿ ಲಕ್ನೋದಲ್ಲಿ ಕಾರ್ಯಕ್ರಮ ಕೊಟ್ವಿ ಸರ್. 2014 ನಾವು ಲಕ್ನೋದಲ್ಲಿ ಕಾರ್ಯಕ್ರಮ ಕೊಟ್ವಿ. 2013 ಬಂದು ದೆಹಲಿಲಿ ನಡೆಯುತ್ತೆ ಸರ್ ಕನ್ನಡ ರಾಜ್ಯೋತ್ಸವ, ಕನ್ನಡ ಭವನದಲ್ಲಿ. ಅಲ್ಲಿ ನಾವು ಕೊಟ್ಟಿದ್ದೀವಿ. 1 ವೀಕ್ ಅಲ್ಲೇ ಕಾರ್ಯಕ್ರಮ ನಡೀತು. ಡೈಲಿ ಈವ್ನಿಂಗ್ ಡೈಲಿ 2 ಅವರ್ಸ್ ನಾವು ಕಾರ್ಯಕ್ರಮ ಕೊಡ್ತಿದ್ವಿ ಡೆಲ್ಲಿಲಿನೇ. ಮತ್ತು ನಾವು 2ನೇ ಚಾನ್ಸು ನಮಗೆ ಕನಕದಾಸ ಜಯಂತಿಗೂ ಅವರೇ ಇನ್ವೈಟ್ ಮಾಡಿ ಕನ್ನಡ ಭವನದಲ್ಲೇ ನಮಗೆ ಸ್ಟೇಯಿಂಗ್ ಎಲ್ಲ ಕೊಟ್ಟು ಅಲ್ಲೂ ಕನಕದಾಸ ಜಯಂತಿ ಮಾಡಿದ್ವಿ, ಲಕ್ನೋದಲ್ಲಿ ಮಾಡಿದ್ವಿ. ಮತ್ತು ಸತತವಾಗಿ ಜಂಬೂ ಸವಾರಿಲೂ ಭಾಗವಹಿಸ್ತಾನೇ ಇದ್ದೀವಿ. ಯುವದ ಸಂಭ್ರಮ ಆಗಿರ್ಬೋದು, ಯುವ ದಸರಾ ಆಗಿರ್ಬೋದು. ಹಾಗೆಯೇ ಕಾಲೇಜು ಮತ್ತು ಸ್ಕೂಲ್ ವಿದ್ಯಾರ್ಥಿಗಳಿಗೂ ಸಹ ತರಬೇತಿನ ನೀಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನಮ್ಮ ನಿಟ್ಟೇನು ಅಂತ ಅಂದರೆ ಜನಪದ ಕಲೆಯನ್ನು ಉಳಿಸ್ಬೇಕು ಅನ್ನೋದು ಸರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದುಂಟೆ ಮೇಡಮ್? ಹಾಂ ಸರ್, ಅದೇ ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ವಿ. ಅದು ನೆಕ್ಸ್ಟ್ ಪ್ರೋಸೆಸ್ ಇದ್ದಿದ್ದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗಬೇಕು ಅನ್ನೋದಿತ್ತು ಸರ್. ಬಟ್ ಕಾರಣಾಂತರಗಳಿಂದ ಅದನ್ನು ಹೋಗೋಕ್ಕಾಗಲಿಲ್ಲ. ಅದೊಂದು ಸ್ವಲ್ಪ ಬೇಸರ ಮೂಡಿಸುತ್ತೆ ಸರ್. ಹೌದು. ಈಗ ನಮ್ಮ ರಾಜ್ಯದಲ್ಲೆಲ್ಲ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ಕೊಟ್ಟಾಗ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ತಮಗೆಲ್ಲ ನಮ್ಮ ಈ ಚಿರಪರಿಚಿತ ಕಲೆಗಳನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ನೀವು ಕೂಡ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ರಿ. ಈ ರಾಷ್ಟ್ರ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಈ ಥರ ಜಾನಪದ ಕಲೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಂಥ ಜಾನಪದ ಕಲಾವಿದರುಗಳನ್ನ, ಆ ಕಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ, ನಿಮ್ಮ ಕಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವರೆಲ್ಲ ನಿಮ್ಮ ಜೊತೆ ಯಾವ ರೀತಿ ಕಲೆ ಬಗ್ಗೆ ಮಾತಾಡೋದಾಗಿರ್ಬೋದು, ತಮ್ಮ ಕಲೆಯ ತೊಡಗಿಸಿಕೊಳ್ಳುವಿಕೆ ಕುರಿತು ಪ್ರಶಂಸೆ ಮಾಡೋದಾಗಿರ್ಬೋದು, ಇದೆಲ್ಲ ಹೇಗಿತ್ತು ಸರ್? ಅಂದರೆ ನೀವು ಹೇಳ್ದಾಗೇನೆ ಅವ್ರಿಗೊಂದು ಆಶ್ಚರ್ಯ ಮೂಡುತ್ತೆ ಸರ್. ಯಾಕಂದರೆ ಗಂಡು ಕಲೆಯಲ್ಲಿ ನಾವಲ್ಲಿ ಪೂರ್ತಿ ಮಹಿಳೆಯರು ಇರ್ತಿರ್ಲಿಲ್ಲ. ಹುಡುಗರಿಗೆ ಸಮನಾಗಿ ನಾವು ಹೆಜ್ಜೆ ಹಾಕಬೇಕಾಗಿರ್ತಿತ್ತು, ಮತ್ತು ಆ ಡೊಳ್ಳನ್ನು ಬಾರಿಸ್ಬೇಕಾಗಿರುತ್ತು. ಅದು ವೆಯ್ಟ್ ಇಲ್ಲ ಅಂತ ಹೇಳಿದ್ರೆ ಮರದ ಡೊಳ್ಳಾದರೆ ನಿಮಗೆ ಇಲ್ಲ ಅಂದರೂ 6 to 7 kgs ಬರುತ್ತೆ. ಅದು ನಮ್ಮ ಸೊಂಟಕ್ಕೆ ನಾವು ಬಿಗಿದುಕೊಂಡು ನಾವು ಅದನ್ನು ನೃತ್ಯ ಮಾಡ್ತೀವಿ ಅಂತ ಹೇಳಿದ್ರೆ ನೋಡುಗರಿಗೆ ಅದು ಒಂದು ರೀತಿ ಆಶ್ಚರ್ಯನೇ ಉಂಟು ಮಾಡುತ್ತೆ ಸರ್. ಕೆಲವರು ಎಷ್ಟೋ ಜನ ಆಗಿರ್ಬೋದು ನಮ್ಮನ್ನ ಬಂದು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹುಡುಗರಿದ್ರೂ ಸಹ ಹುಡುಗಿಯರನ್ನ ಬಂದು ಅಪ್ರಿಷಿಯೇಟ್ ಮಾಡಿರೋದುಂಟು. ಹುಡುಗರು ಸಹ ಅದನ್ನು ನೋಡಿ ಏನೋ ಒಂದು ರೀತಿ ಕಸಿವಿಸಿ ಉಂಟು ಮಾಡ್ಕೊಂಡಿದ್ದು ಉಂಟು ಸರ್. ಯಾಕೆ ನೀವು ಮಾತ್ರ ಹೈಲೈಟ್ ಆಗ್ತೀರಾ, ನಾವು ಯಾಕೆ ಹೈಲೈಟ್ ಆಗಲ್ಲ ಅನ್ನೋ ಮಾತುಗಳು ಸಹ ನಾವು ಕೇಳಿದ್ದೀವಿ. ಬಟ್ ಮಹಿಳೆಯರಿಗೆ ಅಂತ ಅಂದರೆ ಸ್ವಲ್ಪ ಆಕರ್ಷಣೀಯವಾಗಿರುತ್ತೆ. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮತ್ತು ಅವರ ತಕ್ಕಂಗೆ ಹೆಜ್ಜೆ ಹಾಕ್ತಾರಲ್ಲ, ಎಷ್ಟು ಸ್ಟ್ರೆಂತ್ ಇರ್ಬೋದು ಇವ್ರಿಗೆ ಅನ್ನೋದೊಂದು ಪ್ರಶ್ನೆ ಇರಬಹುದೇನೋ ಸರ್. ಈ ಡೊಳ್ಳು ಕುಣಿತವನ್ನು ಗಂಡು ಕಲೆ ಅಂತ ಕರೀಲಿಕ್ಕೆ ಕಾರಣ ಏನು ಮೇಡಮ್? ಅದನ್ನು ನೀವು ಮಾಡ್ತಾ ಇರೋದ್ರಿಂದ ಇನ್ನೂ ಎಷ್ಟು ವಿಶೇಷವಾಗಿದೆ? ಸರ್, ಮೊದಲೆಲ್ಲ ಇದನ್ನು ಗಂಡು ಕಲೆ ಎಂದೇ ಪ್ರಸಿದ್ಧಿ ಪಡೆದಿದ್ದು. ಯಾಕಂದರೆ ಡೊಳ್ಳು ಅಂತ ಹೇಳಿದ್ರೆ ಸರ್ ಅದಕ್ಕೆ ಆದ ಒಂದು ಶಕ್ತಿ ಇರಬೇಕು, ಮತ್ತು ಸ್ಟ್ರೆಂತ್ ಅನ್ನೋದಿರುತ್ತೆ, ದೇಹದ ರೂಢಿಯೇ ಇರಬೇಕು ಸರ್. ಯಾಕಂದರೆ ಅದು ಯಾರೋ ಹೋಗಿ ಅದನ್ನು ಮಾಡ್ತಾರೆ ಅಂದರೆ ಖಂಡಿತವಾಗಿಯೂ ಅದು ಅಸಾಧ್ಯ ಸರ್. ನಮಗೆ ಏಕೆ ಅಂತ ಅಂದರೆ ನಮಗೆ ಅದನ್ನು ನಾವು ಅನುಭವಿಸಿರೋದ್ರಿಂದ ಗೊತ್ತಾಗುತ್ತೆ ಎಷ್ಟು ಸ್ಟ್ರೆಂತ್ ಇರಬೇಕು ಡೊಳ್ಳು ಕುಣಿತಕ್ಕೆ. ಯಾಕಂದರೆ ನೀವು ಒಂದು ಬಿಂದಿಗೆ ನೀರು ಹಿಡ್ಕೊಂಡು ನಡೆದಾಡೋದಕ್ಕೂ ಅದು ಸತತವಾಗಿ ನಾವು ಕಟ್ಕೊಂಡು ಕೆಲವೊಂದ್ಸಲ ನಮಗೆ ರ್ಯಾಷಸ್ ಆಗಿರುತ್ತೆ ಸರ್. ಸೊಂಟದ ಹತ್ರ ರ್ಯಾಷಸ್ ಆಗಿರುತ್ತೆ, ಕಂಬಳಿ ಕಟ್ಟಿರ್ತೀವಿ, ಬಟ್ ಆ ಬಿಗ್ದಿರ್ತೀವಲ್ಲ, ಏನು ಸ್ವಲ್ಪ ಅಳ್ಳಾಡಬಾರ್ದು ಅನ್ನೋದಕ್ಕೆ ರ್ಯಾಷಸ್ ಕೂಡ ಆಗಿರುತ್ತೆ. ಯಾಕೆ ಡೊಳ್ಳು ಕುಣಿತನ ಗಂಡು ಕಲೆ ಅಂತ ಅಂತಾರೆ ಅಂದರೆ ಗಂಡು ಮಕ್ಕಳಿಗೆ ಅವ್ರದ್ದೇ ಆದ ಸ್ಟ್ರೆಂತ್ ಇರುತ್ತೆ. ಹೌದು. ಮತ್ತೆ ಅವ್ರಿಗೆ ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಸಮಸ್ಯೆಗಳಿರೋಂಥದ್ದು ಇರೋದಿಲ್ಲ. ಈಗ ನೀವು ಕೇಳಿದ ಪ್ರಶ್ನೆಗೆ ಗಂಡು ಕಲೆ ಅಂತಲೇ ಯಾಕೆ ಕರೀತಾರೆ ಅಂದರೆ, ಈಗ ನಾವು ಹೆಣ್ಮಕ್ಳು ಮಾಡ್ತೀವಿ, ಬಟ್ ಅದನ್ನು ಹೆಣ್ಣು ಕಲೆ ಅಂತಲೇ ಅನ್ನಲ್ಲ, ಗಂಡು ಕಲೆ ಅಂತಲೇ ಕರೀತಾರೆ. ಗಂಡು ಕಲೆ ಅಂತ ಅಂದರೆ ದೇವರು ಡೊಳ್ಳಾಸುರ ಅನ್ನೋನು ಯಾವಾಗ ಇದು ಮಾಡಿಕೊಂಡು ಅದ್ರ ಒಂದು ಕಥೆನೇ ಇದೆ. ಡೊಳ್ಳು ಕುಣಿತ ಯಾಕೆ ಬಂತು ಅನ್ನೋದಕ್ಕೆ ಒಂದು ಕಥೆ ಇದೆ ಸರ್. ಡೊಳ್ಳಾಸುರ ಅಂತ ಇರೋಕ್ಕೆ ಅವಾಗ ಪುರುಷ ಪ್ರಧಾನ ಇತ್ತು, ಮಹಿಳೆಯರು ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವಾಗ ಅವರೇ ಮಾಡ್ಕೊಂಡು ಬಂದಿರೋದ್ರಿಂದ ಗಂಡು ಕಲೆ ಅನ್ನೋದೇ ಬಂದ್ಬಿಟ್ಟಿದೆ. ಈಗ ಚೇಂಜ್ ಆಗಬೇಕು ಸರ್. ಗಂಡು ಮತ್ತು ಹೆಣ್ಣು ಮಕ್ಕಳ ಕಲೆ ಅಂತಲೂ ಚೇಂಜ್ ಮಾಡ್ಕೋಬಹುದು. ಯಾಕಂದರೆ ಹೆಣ್ಮಕ್ಳು ಇದ್ದಾರೆ. ಈಗ ನೀವು ಶಿವಮೊಗ್ಗ ಸಾಗರದಲ್ಲೂ ನೋಡ್ಬೋದು, ಪೂರ್ತಿ ಲೇಡೀಸ್ ಟೀಮೇ ಇದೆ. ಮೈಸೂರಲ್ಲಿ ಫಸ್ಟು ನಮ್ದಿತ್ತು. ಈಗ ಯಾಕಂದರೆ ಕೆಲವೊಂದು ಕಾರಣಗಳಿಂದ ಮದುವೆ ಆಗಿ ಹೋಗಿರ್ತಾರೆ, ಸಪೋರ್ಟಿವ್ ಇರಲ್ಲ, ನಮ್ಗೆ ಇರೋ ಹಾಗೆ ಅವ್ರಿಗಿರಲ್ಲ. ಅದರಿಂದ ಸ್ವಲ್ಪ ನಶಿಸಿ ಹೋಗ್ತಿದೆ ಸರ್ ಮಹಿಳೆಯರದು. ಬಟ್ ನಮ್ಮದು ಗುರಿ ಏನಂದ್ರೆ ಆ ಮಹಿಳೆಯರನ್ನ ನಾವು ತರಬೇಕು ಹೊರಗಡೆ ಅನ್ನೋದೊಂದಿದೆ.
ಈಗ ನಾವು ಹೆಣ್ಮಕ್ಳದು ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಹೆಣ್ಮಕ್ಳು ಸಹ ಆಗ್ಲೂ ಮಾಡ್ತಿದ್ರು. ಗಂಡು ಕಲೆ ಆದ್ರೆ ಈಗ ಕಂಸಾಳೆನೂ ಹೆಣ್ಮಕ್ಳು ಮಾಡ್ತಾರೆ. ಬಟ್ ಗಂಡು ಕಲೆ ಅಂತಾನೆ ಇದು ಪಡ್ಕೊಂಡಿರೋದ್ರಿಂದ ಸರ್, ಡೊಳ್ಳು ಕುಣಿತಕ್ಕೆ ಆ್ಯಕ್ಚುಲಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಮಾಡಿದ್ರೂ ಚೆನ್ನಾಗಿರುತ್ತೆ. ಗಂಡು ಮಕ್ಳ ಜೊತೆ ಹೆಣ್ಮಕ್ಳು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ ಸರ್. ಈ ತಮ್ಮ ಡೊಳ್ಳು ಕುಣಿತ ಕಲಾ ಪ್ರತಿಭೆಯನ್ನು ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ದೇಶದಲ್ಲಾಗಿರ್ಬೋದು ವಿಶೇಷ ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲಿ ಪ್ರದರ್ಶನ ಮಾಡಿದ್ದೇನೆ ಮೇಡಮ್? ಸರ್, ಯುವ ಸಂಭ್ರಮ ವೇದಿಕೆಯಲ್ಲಿ ನಾವು ಈಗ ಜನಪದ ಜಾತ್ರೆ ಅಂತಾನೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಯಾಕಂದ್ರೆ ವೆಸ್ಟರ್ನ್ಸ್ ಎಲ್ಲ ನೋಡ್ತಾನೆ ಇರ್ತಾರೆ, ರೆಕಾರ್ಡಿಂಗ್ ಆಗಿರ್ಬೋದು, ಇದು ಮಾಡಿರ್ಬೋದು. ಬಟ್ ಜಾತ್ರೆ ಟೈಪ್ ಅಂತ ಬಂದಾಗ ನಾವು ಡೊಳ್ಳಾಗಿರ್ಬೋದು, ಕಂಸಾಳೆ, ಪಟ ಕುಣಿತ, ಪೂಜಾ ಕುಣಿತ, ವೀರಗಾಸೆ ಎಲ್ಲನೂ ಒಂದು ಮಿಕ್ಸ್ ಮಾಡಿ ಒಂದು 8 to 10 minutes ಜನರಿಗೆ ಮನೋರಂಜನೆ ನೀಡಬೇಕು ಅನ್ನೋ ಉದ್ದೇಶದಿಂದ ಯುವ ಸಂಭ್ರಮದಲ್ಲೂ ಮಾಡಿಸ್ತಾ ಇದ್ದೀವಿ ಸರ್. ಕಾಲೇಜು ವಾರ್ಷಿಕೋತ್ಸವಗಳಲ್ಲಾಗಿರ್ಬೋದು, ಈಗಿಂದನೇ ಯುವ ಪೀಳಿಗೆಗಳಿಗೆ ಯಾವಾಗ ಈಗ ಮೊಳಕೆಯಲ್ಲೇ ನಾವು ಹೇಳ್ಕೊಟ್ರೆ ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಕಾರಣಕ್ಕೆ ಈಗಿಂದನೇ ಎಲ್ಲನೂ ಹೇಳ್ಕೊಡ್ತಾ ಇದ್ದೀವಿ ಸರ್. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಯಾವುದೇ ರೀತಿ ಜಯಂತಿಗಳಾದ್ರೂ ನಮಗೆ ಅವರು ಇನ್ಫಾರ್ಮ್ ಮಾಡ್ತಾರೆ ಸರ್. ಅವರು ನಮಗೆ ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಜಯಂತಿಗಳಾಗಿರ್ಬೋದು ಮತ್ತು ಮೆರವಣಿಗೆ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ರೀತಿಯೂ ಮಾಡಿದ್ದೀವಿ. ದಸರಾ ಟೈಮ್ ಮೈಸೂರಲ್ಲಿ ನಿಮಗೆ ಗೊತ್ತು, ದಸರಾ ಅಂತ ಅಂದ್ರೆ ಒಂದು ದೊಡ್ಡ ಜಾತ್ರೆ ರೀತಿ ಇರುತ್ತೆ. ಅಲ್ಲಿ ದಸರಾದಲ್ಲಿ ನಮಗೆ ಕಂಟಿನ್ಯೂಸ್ ನವರಾತ್ರಿಲಿ ಏನಿರುತ್ತೆ ಸರ್, ವಿವಿಧ ವೇದಿಕೆ ಕಾರ್ಯಕ್ರಮಗಳು ಕೊಡ್ತಾರೆ. ಹಾಗೆ ರೈತ ದಸರಾ ಮಾಡಿದೀವಿ, ಮತ್ತೆ ಮಹಿಳಾ ದಸರಾ ಆಗಿರ್ಬೋದು, ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊ ಬರ್ತಾ ಇದೀವಿ. ಟಾರ್ಚ್ ಲೈಟ್ ಪೀರಿಯಡ್ ಅಲ್ಲಿ ಕಂಟಿನ್ಯೂಸ್ ಮಾಡ್ತಿದ್ವಿ ಸರ್. ಒಂದು 4 years ತನಕನೂ ಕಂಟಿನ್ಯೂಸ್ ಮಾಡಿದ್ವಿ. ಮತ್ತೆ ಜಂಬೂ ಸವಾರಲ್ಲಿ 1 ವರ್ಷ ನಾನು ಕಲಿತಾದ್ಮೇಲೆ 1 ವರ್ಷ ಗ್ಯಾಪ್ ಕೊಟ್ಟು ಟೋಟಲ್ 12 years ಕೂಡ ನಾನು ಜಂಬೂ ಸವಾರಿಯಲ್ಲಿ ಭಾಗವಹಿಸಿದ್ದೀನಿ. ಬೇರೆ ಬೇರೆ ಕಲಾ ತಂಡಗಳಿಂದ ನಾನು ಕೂಡ ಜಂಬೂ ಸವಾರಿಯಲ್ಲಿ ಭಾಗವಹಿಸಿದ್ದೀನಿ ಸರ್. ಮತ್ತು ನೀವು ಹೇಳಿದಾಗೇ ವಿಶೇಷ ವೇದಿಕೆಗಳು ಅಂತ ಹೇಳಿದ್ರೆ 2023 ನನಗೆ ಸುವರ್ಣ ಚಾನಲಿಂದ ಒಂದು ಅವಕಾಶ ಸಿಕ್ತು ಸರ್. ನೀವು ಹೇಗೆ ನನ್ನ ಗುರುತಿಸಿ ಕಲಾವಿದೆ ಅಂತ ಇನ್ವೈಟ್ ಮಾಡಿದ್ರು, ಅದೇ ರೀತಿ ಕಲಾವಿದರಿಗೆ ಅಂತಲೇ ಒಂದು ಶೋ ಇಟ್ಟಿದ್ರು. ಅದರಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಏನಾದ್ರು ವಿಶೇಷತೆ ಇರಬೇಕು ಅಂತ ಹೇಳಿ ಅದು ಮಹಿಳಾ ಕಾರ್ಯಕ್ರಮನೇ ಆಗಿರೋದ್ರಿಂದ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ವೇದಿಕೆಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಮತ್ತು ನ್ಯೂ ಇಯರ್ಗೆ ಹೊಸ ವರ್ಷದಲ್ಲಿ DD ಚಂದನದಲ್ಲಿ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಬೇಕು, ಸ್ವಲ್ಪ ವಿಶೇಷತೆ ಇರಬೇಕು, ನಮ್ಮ ಸಂಸ್ಕೃತಿನ ಎತ್ತಿ ಹಿಡಿಬೇಕು ಅನ್ನೋ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು. ಅದರಲ್ಲೂ ಸಹ ನಮ್ಮ ತಂಡ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ವಿ ಸರ್. ಹಾಗೆಯೇ ಅದು ಪ್ರಸಾರ ಕೂಡ ಚೆನ್ನಾಗಿ ಆಯಿತು ಸರ್. ಅದಾದಮೇಲೆ ತುಂಬ ವೇದಿಕೆಗಳಲ್ಲಿ ನಾವು ನಮ್ಮ ಕಲಾ ತಂಡ ಹಂಚ್ಕೊಂಡಿದ್ದೀವಿ. ನಾನಂತ ಹೇಳೋದಕ್ಕಿಂತ ನಮ್ಮ ಕಲಾ ತಂಡ ನಾವು ಹೋಗಿದ್ದೀವಿ ಅನ್ನೋದೊಂದು ಹೆಮ್ಮೆ ಸರ್. ಮೇಡಮ್, ಹಾಗೆಯೇ ತಾವು ಒಂದೊಂದು ಟ್ರಸ್ಟ್ನ ಸ್ಥಾಪನೆ ಮಾಡ್ಕೊಂಡು ಮುಖಾಂತರ ಅದರಲ್ಲಿ ತಾವು ವಿವಿಧ ರೀತಿಯ ಕಲಾವಿದರು ಸೇರಿಕೊಂಡು ವಿವಿಧ ರೀತಿಯ ಜಾನಪದ ಕಲೆಗಳನ್ನು ತಾವು ಇತರರಿಗೂ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಬರ್ತಾಯಿದ್ರ, ಇದ್ರ ಕುರಿತು ಮಾಹಿತಿನ ಹಂಚ್ಕೊಳ್ಳಿ ಸರ್. ನಮಗೆ ಟ್ರಸ್ಟ್ ಮಾಡೋ ಒಂದು ಐಡಿಯಾ ಇರಲಿಲ್ಲ ಸರ್. ನಮ್ಮ ಸ್ನೇಹಿತರರು ಪುನೀತ್ ಆಗಿರ್ಬೋದು, ಮತ್ತು ನಾನು ಅಣ್ಣ ಅಂತ ಕರಿತೀನಿ ಅವ್ರನ್ನ, ಅವರು ದೇವು ಅಂತ ಇರ್ಬೋದು, ಮತ್ತು ನಮ್ಮ ಸಹಪಾಠಿಗಳು ಯಾರ್ಯಾರಿದ್ರು, ಯಾಕೆ ನಾವು ಇಷ್ಟೆಲ್ಲ ಕಷ್ಟಪಡುವಾಗ ನಾವು ಒಂದು ಟ್ರಸ್ಟ್ ಮುಖಾಂತರ ಶಿಬಿರನ ಉಚಿತವಾಗಿ ಯಾಕೆ ಮಾಡಬಾರ್ದು ಅನ್ನೋದೊಂದು ಇದಾಯಿತು ಸರ್. 2019 August 9 ನಾವು ಶ್ರೀ ಮಹರ್ಷಿ ವಾಲ್ಮೀಕಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಾರಿಟಬಲ್ ಟ್ರಸ್ಟನ್ನು ಓಪನ್ ಮಾಡಿದ್ವಿ ಸರ್. ಆ ಓಪನ್ ಮಾಡಿದ್ಮೇಲೆ ಹಮ್ಮಿಕೊಂಡ್ವಿ ಏನೇನು ನಾವು ಮಾಡಬಹುದು, ಏನೇನು ನಮ್ಮ ಟ್ರಸ್ಟ್ ಕಡೆಯಿಂದ ಸಾರ್ವಜನಿಕವಾಗಿ ಏನೇನೋ ಒಂದು ಹಮ್ಮಿಕೋಬೋದು ಅಂತ ಹೇಳಿದಾಗ ನಮಗೆ ಮೊದಲಿಗೆ ಬಂದಿದ್ದು ಸರ್, ಉಚಿತ ತರಬೇತಿ ಶಿಬಿರ ನೀಡಬೇಕು, ಈ ಕಲೆಗಳನ್ನ ಪ್ರಚಾರ ಮಾಡಬೇಕು ಮತ್ತು ಅದನ್ನು ನಾವು ಕಲಿಸ್ಬೇಕು ಅನ್ನೋದು 2019 ಒಂದು ಬುನಾದಿ ಹಾಕಿದ್ವಿ ಸರ್, ಅಡಿಪಾಯ ಹಾಕಿದ್ವಿ. ಅದು ಈಗಲೂ ಸಹ ಆ ಟ್ರಸ್ಟ್ ಇದೆ ಸರ್. ವರ್ಷಕ್ಕೊಂದ್ಸಲ 2 ಸಲ ನಾವು ಕ್ಯಾಂಪನ್ನ ಆರ್ಗನೈಸ್ ಮಾಡಿಕೊಂಡು ಉಚಿತವಾಗಿ ಕಂಸಾಳೆ ಆಗಿರ್ಬೋದು, ಡೊಳ್ಳಾಗಿರ್ಬೋದು ಕಲಿಸ್ತಾ ಇದ್ದೀವಿ. ಗುರು ಶಿಷ್ಯ ಪರಂಪರೆಯಲ್ಲೂ ನಮಗೆ ಆಗ ಕೊಟ್ಟಿದ್ರು ಸರ್. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಚನ್ನಪ್ಪ ಸರ್ ಅಂತ ಇದ್ರು, ಅವರ ಪೀರಿಯಡ್ ಇದ್ದಾಗ ನಮಗೆ ಗುರು ಶಿಷ್ಯ ಪರಂಪರೆ ಯೋಜನೆ ಅಡಿಯಲ್ಲಿ ಮಾಮೂಲಿ ಗಿರಿಜನ ಉಪಯೋಜನೆ ಅಡಿ ಕೊಡ್ತಾರೆ. ಅದರಲ್ಲಿ ನಮ್ಮ ಕ್ಯಾಟಗರಿ ವೈಸ್ ಬಂದಾಗ ನಮಗೆ ಡೊಳ್ಳು ಕುಣಿತ ಕಲಿಸೋಕ್ಕೋಸ್ಕರ ಕೊಡ್ತಾ ಇದ್ರು. ಯಾವ್ಯಾವುದು ನಶಿಸಿ ಹೋಗ್ತಿದೆ ಕಲೆಗಳು ಅಂತ ಅಂದ್ಬಿಟ್ಟು ನಮಗೆ ಕೊಟ್ಟಿದ್ರು ಸರ್. ಅವಾಗಿಂದನೂ ಕಲಿಸ್ತಾ ಇದ್ವಿ. ಅದೊಂದು ಇಟ್ಕೊಂಡು ನಾವು ಇದನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಟ್ರಸ್ಟ್ ಮುಖಾಂತರ ಮಾಮೂಲಿ ಯುವಕ ಯುವತಿಯರಾಗಿರ್ಬೋದು, ಯಾರು ಏಜ್ ಲಿಮಿಟ್ ಅಂತೂ ಇಲ್ಲ ಸರ್. ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಬಂದು
ಕಲಾಮಂದಿರ ಆವರಣದಲ್ಲೇ ಉಚಿತವಾಗಿ ನಮಗೆ ಇದು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೇ ನಾವು ಪ್ರಾಕ್ಟೀಸ್ ಮಾಡಿಕೊಡ್ತೀವಿ. ಮತ್ತು 1 ಮಂತು ಅಥವಾ 15 ಡೇಸ್ ಆಗಿರ್ಬೋದು, ಇಲ್ಲ 10 ಡೇಸ್ ಆಗಿರ್ಬೋದು, ಜನಪದ ಹಾಡಾಗಿರ್ಬೋದು, ನಾಟಕ ಆಗಿರ್ಬೋದು, ಅದನ್ನು ಕಲಿಸೋಕ್ಕೋಸ್ಕರ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನು ಮಾಡ್ಕೋತಾ ಇದ್ದೀವಿ ಸರ್. ಈಗ ಅವಾಗಲಿಂದ ಚರ್ಚೆ ಮಾಡೋದು ಮೇಡಮ್, ಡೊಳ್ಳು ಕುಣಿತ ಒಂದು ಗಂಡು ಕಲೆ, ಅದರಲ್ಲಿ ಮಹಿಳೆಯರು ಅಥವಾ ಹೆಣ್ಮಕ್ಳು ತೊಡಸ್ಕೊಳ್ಳೋದು ಭಾಳ ಕಡಿಮೆ. ಆ ಒಂದು ಸವಾಲನ್ನು ತಾವು ಎದುರಿಸ್ಕೊಂಡು ಆ ಕಲೆಯಲ್ಲಿ ಇದು ತೊಡಸ್ಕೊಳ್ತಾ ಬಂದ್ರಿ ಸತತ ಕಳೆದ 13 ವರ್ಷಗಳಿಂದ. ಈ ಅವಧಿನಲ್ಲಿ ಈ ಕಲೆಯಲ್ಲಿ ತೊಡಸ್ಕೊಳ್ಬೇಕಾದ್ರೆ, ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ಮಾಡಬೇಕಾದ್ರೆ ಏನಾದರೂ ಸವಾಲುಗಳು ಎದುರಾಗಿದ್ದು ಉಂಟಾ? ಹಾಂ ಸರ್, ತುಂಬ ಸವಾಲುಗಳು. ಅದು ಹೇಳ್ಕೋಬೇಕೋ ಹೇಳ್ಕೋಬಾರ್ದು ನನಗೆ ಗೊತ್ತಿಲ್ಲ. ಬಟ್ ಇದು ಬೇರೆ ಮಹಿಳೆಯರು ಕೇಳಿ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ, ಕೂಗಬಾರ್ದು. ಅದೊಂದು ಇದರಿಂದ ನಾನು ಹೇಳ್ತೀನಿ ಸರ್. ನನ್ನ ಜೊತೆಗಿದ್ದವರೇ, ನನ್ನ ಜೊತೆಗಿದ್ದು ನನ್ನ ಬಗ್ಗೆ ತಿಳಿದಂಥವರೇ ನನ್ನ ಬಗ್ಗೆ ಮಾತಾಡಿದುಂಟು ಸರ್. ಯಾಕೆ ಅಂತ ನನಗೂ ಈಗಲೂ ನನಗದು ಯಕ್ಷ ಪ್ರಶ್ನೆನೇ. ಆಗಿನ ಕಾಲದಲ್ಲಿ ಮಹಿಳೆಯರ ಜೊತೆ ಇಲ್ಲ ಹೆಣ್ಮಕ್ಳಿಗೆ ಕಾರ್ಯಕ್ರಮ ಸಿಗುತ್ತೆ ಅಂತನೋ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದು ಸರ್ ನಮ್ಮ ತಂದೆ ತಾಯಿ, ನಮ್ಮ ಸ್ನೇಹಿತರು ಏನಿದೆ ಏರಿಯಾದವರು, ಮತ್ತು ನನ್ನ ಸಹಪಾಠಿಗಳೇ. ಆದ್ರೂ ಸಹ ನನಗೆ ಒಂದು ಕಪ್ಪು ಚುಕ್ಕಿ ಅಂತ ಅಂದರೆ ನೀವು ಹೇಳಿದ್ರಿ ಅದು ಸವಾಲಂತ, ಅದನ್ನು ನಾನು ಸವಾಲು ರೀತಿಯೇ ಎದುರಿಸ್ದೆ ಸರ್. ಅದು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅದು ಆ ಟೈಮಲ್ಲಿ ನನಗೆ ತುಂಬ ಪಾಯಿಂಟೆಡ್ ಮಾಡ್ದಂಗೆ ಆಗಿತ್ತು. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ನಿಮಗೆ ಯಾವ ವಿಚಾರದಲ್ಲಿ ಯಾವ ರೀತಿ ಅವರು ತುಂಬ ಕುಗ್ತಾರೆ. ಎಲ್ಲೋ ನಾನು ಕುಗ್ಗೋಕ್ಕೋಸ್ಕರನೇ ಆ ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಆ ಮಾತನ್ನೇ ನಾನು ಚಾಲೆಂಜ್ ಆಗಿ ತಗೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದೊಂದು ಮಾತೇ ಆಗಿರ್ಬೋದು ಸರ್. ಬಟ್ ಯಾರು ನನ್ನ ತೆಗಳಿ ಇವ್ರನ್ನ ಮಟ್ಟ ಹಾಕಬೇಕು ಅಂತಿದ್ರು, ಅವರೇ ನನಗೆ ಅದನ್ನು ನಾನು ಅವರು ಕೆಟ್ಟದ್ದು ಮಾಡಿದ್ರು ಅಂತ ಅನ್ನಲ್ಲ, ಆ ಕೆಟ್ಟತನದಿಂದ ನನಗೆ ಒಳ್ಳೆಯದಾಗಿದೆ. ಇವತ್ತು ನನ್ನ ರಮ್ಯಾ ಅಂತ ಗುರುತಿಸ್ತಾರೆ, ಮೈಸೂರಲ್ಲಿ ನಮ್ಮ ಏರಿಯಾದಲ್ಲಿ ಗುರುತಿಸ್ತಾರೆ ಅಂತ ಅಂದರೆ ನನಗೆ ಈ ಕಲೆನೇ ಸರ್. ಅದು ನಾನು ಅಡ್ಡದಾರಿ ಹಿಡ್ದೋ ನಾನು ಆ ರೀತಿನ ತೊಗೊಂಡು ಬಂದಿಲ್ಲ. ಒಬ್ಬಳು ಕಲಾವಿದೆಯಾಗಿ ನಾನು ಸಲ್ಲಿಸಬೇಕು, ಕಲಾವಿದರು ಎಲ್ಲರೂ ಇರುತ್ತೆ ಸರ್. ಆ ಕಲಾ ಸೇವೆಗೆ ನಾನು ಬದಲಾಗಿದ್ದೀನಿ. ಅವ್ರು ಯಾವುದೇ ರೀತಿ ಏನೇ ಮಾಡಿದ್ರು ನಾನು ಅದನ್ನು ಸವಾಲು ರೀತಿನೇ ತೊಗೊಂಡಿದ್ದೀನಿ. ನೀವು ಬೇರೆದೇನಾದರೂ ಇದ್ದರೆ ಸವಾಲು. ಈಗ ನಾವು ಗಂಡು ಮಕ್ಳು ಥರನೂ ಕಾಸ್ಟ್ಯೂಮ್ ಹಾಕಿರ್ತೀವಿ, ಕೆಲವ್ರಿಗೆ ಗೊತ್ತಿರಲ್ಲ. ಅದು ಗಂಡು ಮಕ್ಳು ನಮ್ಮನ್ನ ಮುಟ್ಟಿರ್ತಾರೆ, ಅವ್ರಿಗೆ ಕೆಲವೊಂದ್ಸಲ ಅರಿವಾಗಿರುತ್ತೆ, ಅದು ಹೆಣ್ಮಕ್ಳು ನಾವು ಮುಟ್ಟಬಾರ್ದಾಗಿತ್ತು ಅಂತ. ಬಟ್ ಕೆಲವ್ರಿಗೆ ಏನಂತ ಅಂದರೆ ಗೊತ್ತಿದ್ರು ಸಹ ಮುಟ್ಟದವ್ರುಂಟು. ಯಾಕಂದ್ರೆ ಗೊತ್ತು ನಿಮಗೆ, ನಾವು ಇಂಥದಕ್ಕೆ ರಿಸ್ಟ್ರಿಕ್ಟೆಡ್ ಆಗಿ ಹೋಗೋಕ್ಕಾಗಲ್ಲ ಸರ್. ಈಗ ಬರೀ ನಾವು ಬೆಳಗಿನ ಕಾರ್ಯಕ್ರಮ ಮಾತ್ರ ಮಾಡ್ತೀವಿ, ಇಲ್ಲ ಇಂಥ ಶೋ ಮಾಡ್ತೀವಿ ಅಂತ ನಾವು ಇಷ್ಟೇ ಅಂತ ರಿಸ್ಟ್ರಿಕ್ಟೆಡ್ ಮಾಡ್ಕೊಳಕ್ಕಾಗಲ್ಲ. ಕಲಾವಿದರು ಬೆಳಗಾನೂ ಮಾಡಬೇಕು ಸರ್, ಹಗಲು ರಾತ್ರಿ ಅನ್ನೋದೇನೆ ಕಲಾ ಸೇವೆ ಮಾಡ್ತಾನೆ ಇರಬೇಕು. ಈ ಥರದಲ್ಲಿ ಕೆಲವೊಂದು ಆಗಿದೆ. ಬಟ್ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಸವಾಲನ್ನು ಎದುರಿಸಿಲ್ಲ. ಬಟ್ ನನ್ನ ಜೊತೆಗಿದ್ದವರೇ ನನಗೆ ಅಂದಾಗ ಅದನ್ನು ನಾನು ಚಾಲೆಂಜ್ ಆಗಿ ತಗೊಂಡು ಇವತ್ತು ನಿಮ್ಮ ಮುಂದೆ ಈ ಮಟ್ಟದಲ್ಲಿ ಇದ್ದೀನಿ ಸರ್. ಏನು ತಾವು ಕಳೆದ 13 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಇಲ್ಲಿ ಬಂದಂಥ ಸವಾಲುಗಳನ್ನು ತಾವು ಛಲವಾಗಿ ಪರಿವರ್ತಿಸಿಕೊಂಡು ಈ ಪ್ರಸ್ತುತ ಹಂತದಲ್ಲಿ ಈ ಕ್ಷೇತ್ರಕ್ಕೆ ತಮ್ಮ ಒಂದು ಸೇವೆಯನ್ನು ನೀಡ್ತಾ ಇದ್ದೀರಾ. ಈ ಕಲಾ ಸೇವೆಯನ್ನು ಗುರುತಿಸಿ ತಮಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ. ಹಾಂ ಸರ್, ನೀವು ನಮ್ಮನ್ನ ಕರೆದು ನಮಗೆ ಹೇಗೆ ನೀವು ನೋಟೆಡ್ ಮಾಡಿ ಈ ರೀತಿ ಇದ್ದಾರೆ ಅಂತ ಅಂದರು, ಅದೇ ರೀತಿ ಸುಮಾರು ಸಂಘ ಸಂಸ್ಥೆಗಳು ನಮ್ಮನ್ನು ನೋಟ್ ಮಾಡಿದೆ. ಇವರೊಬ್ಬರು ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ 2024 ದೇವಾನಂದ್ ವರಪ್ರಸಾದ್ ಸರ್ ಅವರು ಒಂದು ಇದೇ ರೀತಿ ಶಿಬಿರ ಹಮ್ಮಿಕೊಂಡಿದ್ರು. ಅವರ ಟ್ರಸ್ಟ್ ಮುಖಾಂತರ ನಮಗೆ ಒಂದು ಜಾನಪದ ನೃತ್ಯ ಪ್ರಶಸ್ತಿ ಅಂತ ಕೊಟ್ಟರು ಸರ್. ಅದಾದ ಮೇಲೆ 2025 ಕ್ಯಾತ್ನಳ್ಳಿ ಪ್ರಕಾಶ್ ಸರ್ ಅವರು ಆರ್ಗನೈಸ್ ಮಾಡಿದ್ರು. ಈಗ ಒಂದು 2 ಮಂತ್ಸ್ ಆಯಿತು ಸರ್, ಅಕ್ಟೋಬರಲ್ಲಿ ನನಗೆ ಕೊಟ್ಟಿದ್ದು ಜಾನಪದ ಯುವ ಪ್ರಪಂಚ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಪ್ರಶಸ್ತಿಗಳನ್ನು ನಾವು ಪಡೆದುಕೊಳ್ಳೋದ್ಕಿಂತ ಸರ್ ಅದಾಗೆ ಅದು ಬರಬೇಕು. ನಾವು ಕೇಳಿ ಪಡೆದುಕೊಳ್ಳೋದ್ಕಿಂತ ನಮ್ಮ ಕಲೆನ ಅವರು ಗುರುತಿಸಿ ಕೊಟ್ಟಿರ್ತಾರಲ್ಲ, ಅದು ನಮಗೆ ಒಂದು ಸ್ವಲ್ಪ ಹೆಮ್ಮೆ. ಕೆಲವೊಂದು ಪ್ರಮಾಣ ಪತ್ರಗಳು ಬಂದಿದೆ, ಬಹುಮಾನ ಪ್ರಮಾಣ ಪತ್ರಗಳು ಬಂದಿದೆ, ಆರ್ಟಿಕಲ್ಸ್ ಬಂದಿದೆ ನನ್ನ ಬಗ್ಗೆ. ಅವೆಲ್ಲ ನೋಡಿದಾಗ ನಮಗೆ ಹೆಮ್ಮೆ ಅನಿಸುತ್ತೆ ಸರ್. ನನಗೆ ಇದೇನು ಸಾಲದು, ಯಾಕಂದರೆ ನಾವು ಈ ಕಲಾ ಸೇವೆ ಮಾಡ್ತಾ ಇರೋದು ಏನು ಸಾಲದು ಅಂತ ನನಗನ್ಸುತ್ತೆ. ಮತ್ತಷ್ಟು ಜವಾಬ್ದಾರಿ ಒಂದೊಂದು ಪ್ರಮಾಣ ಪತ್ರನೇ ಸರ್, ಇದು ನಮ್ಮದಲ್ಲ, ಇದಕ್ಕೂ ಮೀರಿದ್ದು ಬೇಕು. ಜವಾಬ್ದಾರಿಗಳು ಹೆಚ್ಚುತ್ತೆ, ಕೆಲಸ ಕಾರ್ಯಗಳು ಕೂಡ ಹೆಚ್ಚುತ್ತೆ ಸರ್. ಮೇಡಮ್, ಹಾಗಿದ್ರೆ ತಮ್ಮ ಈ 13 ವರ್ಷಗಳ ಜಾನಪದ ಕ್ಷೇತ್ರದ ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು, ವಿವಿಧ ರೀತಿಯ ಕಾರ್ಯಕ್ರಮಗಳ ಪ್ರದರ್ಶನ ಆಗಿರ್ಬೋದು, ಪ್ರಶಸ್ತಿ ಬಹುಮಾನಗಳಾಗಿರ್ಬೋದು, ಇದೆಲ್ಲ ಒಂದು ಕಡೆ ಇದೆ. ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು? ಸರ್, ನಾನು ಜಾನಪದ ಮತ್ತು ನನ್ನ ಭವಿಷ್ಯ ಅಂತ ನಾನು ಡಿವೈಡ್ ಮಾಡಲ್ಲ. ನನ್ನ ಜೀವನದಲ್ಲೇ ಜಾನಪದ. ಅದಕ್ಕೋಸ್ಕರ ನಾನು ಮಾಸ್ಟರ್ ಡಿಗ್ರಿಲಿ ನಾನು ಜಾನಪದ ವಿಷಯವನ್ನೇ ಆಯ್ಕೆ ಮಾಡಿಕೊಂಡು ಸ್ನಾತಕೋತ್ತರ ಪದವಿ ಪಡೆದೆ. ಅದಾದಮೇಲೆ ಈಗ ಪ್ರಸ್ತುತ ನಾನು ವಿಜಯಲಕ್ಷ್ಮಿ ಮಾನಪುರ ಮೇಡಮ್ ಅಂತ ಮಹಾರಾಜ ಕಾಲೇಜಲ್ಲಿ ಜಾನಪದ ಪ್ರಾಧ್ಯಾಪಕರು ಸರ್, ಅವರ ಅಂಡರಲ್ಲಿ ನಾನು PhD ಪದವಿನ
ಪಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಗುರಿ ಇರೋದೇ PhD ಪದವಿ ಪಡೆದು ಈ ಫೀಲ್ಡಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ಸರ್. ಅವರು ಸಹ ನನಗೆ, ವಿಜಯಲಕ್ಷ್ಮಿ ಮಾನಪುರ ಮೇಡಮ್ನು ಸಹ ನನಗೆ ತುಂಬ ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತಿದ್ದಾರೆ. ಈ ಹೆಣ್ಮಕ್ಳು ಕುಗ್ಗಬಾರ್ದು, ನೀನು ಈ ಫೀಲ್ಡಲ್ಲಿ ಇದೆಯಾ, ಈ ಫೀಲ್ಡಲ್ಲಿ ಇತ್ಕೊಂಡು ಏನಾದ್ರು ಸಾಧಿಸ್ಬೇಕು, ಯಾರೇ ನಾನು ಹೆಣ್ಮಗಳಾಗಿ ನಾನು ಅದನ್ನೆಲ್ಲ ದಾಟಿ ಬಂದಿರೋದು, ನೀವು ಅದೇ ರೀತಿ ಕುಗ್ಬೇಡಿ ಅಂತ ಹೇಳಿ ನಮ್ಮನ್ನ ತುಂಬ ಪ್ರೋತ್ಸಾಹಿಸ್ತಾರೆ ಸರ್. ತಪ್ಪಿದ್ದಾಗ ಬೈತಾರೆ, ಅದೇ ನಾವೇನಾದ್ರು ಅಚೀವ್ ಮಾಡಿದಾಗ ತುಂಬ ಹೆಮ್ಮೆ ಪಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ಅಂತ. ಈಗ ಅವರ ಅಂಡರಲ್ಲಿ ನಾನು ಮೈಸೂರು ನಗರದ ಲಿಂಗತ್ವ ಅಲ್ಪಸಂಖ್ಯಾತರು ಜಾನಪದೀಯ ಅಧ್ಯಯನ ಅಂತ ಒಂದು ಟಾಪಿಕ್ ತೊಗೊಂಡಿದ್ದೀನಿ ಸರ್. 3 years ಆಗಿದೆ. ಇನ್ನು 2 yearsಲ್ಲಿ ನಾನು PhD ಪದವಿ ಪಡ್ಕೊಂಡು ಮತ್ತೆ ನನ್ನ ಕಲಾ ಸೇವೆಗೆ ಮುಂದುವರಿತೀನಿ ಸರ್. ತಮ್ಮೆಲ್ಲ ಮುಂದಿನ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಮೇಡಮ್. ಧನ್ಯವಾದಗಳು ಸರ್. ಮೇಡಮ್, ಅದೇ ರೀತಿ ಪ್ರಸ್ತುತ ದಿನಗಳಲ್ಲಿ ತಾವು ನೋಡ್ಬೋದು, ಯುವ ಪೀಳಿಗೆ ಅನ್ನೋಂಥದ್ದು ಬಹಳಷ್ಟು ಕ್ಷೇತ್ರದಲ್ಲಿ ತಮ್ಮದೇ ಆದ ಆಸಕ್ತಿಯನ್ನು ಹೊಂದಿ ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ, ಸಾಧನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಒಂದು ಅನುಭವದ ಪ್ರಕಾರ ಈ ಜಾನಪದ ಕ್ಷೇತ್ರದಲ್ಲಿ ನಾವು ತೊಡಗಿಸ್ಕೊಳ್ಬೇಕು, ಈ ಜಾನಪದ ಕಲೆಯನ್ನು ನಾನು ಉಳಿಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅಂತ ಅಂದ್ಕೊಂಡಿರುವಂಥ ಯುವ ಪೀಳಿಗೆಗೆ ತಮ್ಮ ಒಂದು ಅನುಭವದ ಪ್ರಕಾರ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸರ್, ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತಂತೆ, ಆದರೆ ಕೆಲವ್ರಿಗೂ ಮಾತ್ರ ಕೈ ಹಿಡಿದು ನಡೆಸುತ್ತೆ. ಬಟ್ ಕಲಾ ಏನಿದೆ ದೇವತೆ ಅಂತಲೇ ಕರಿಬೋದು. ಆ ದೇವತೆ ಕೈ ಹಿಡಿದ್ರೆ ಯಾವ ಕಲಾವಿದ್ರಿಗೂ ಯಾವುದೇ ರೀತಿಯ ನಷ್ಟ ಅನುಭವಿಸಲ್ಲ. ಅದಕ್ಕೋಸ್ಕರ ಈ ಕಲಾ ಸೇವೆನ ಯಾರೇ ಆಗಲಿ ಆಯ್ಕೆ ಮಾಡಿಕೊಂಡ್ರೆ ಅವ್ರ ಭವಿಷ್ಯನೂ ಇರುತ್ತೆ. ಆದರೆ ಇದನ್ನು ಒಳ್ಳೆ ಮಟ್ಟದಲ್ಲಿ ಒಳ್ಳೆ ರೀತಿಲಿ ತಗೊಂಡೋಗ್ಬೇಕು, ಮತ್ತು ಅದಕ್ಕೆ ಬೆಲೆಯನ್ನು ನಾವು ನೀಡಬೇಕು ಸರ್. ಕಲಾವಿದರೇ ಆಗಿರಲಿ, ಈಗ ಕಲಿಬೇಕು ಅನ್ನೋ ಆಸಕ್ತಿ ಇರೋ ಯುವ ಪೀಳಿಗೆನೇ ಆಗಿರಲಿ, ಮೊದಲು ನಾವು ಕಲಿಯುವ ಕಲೆಗೆ ಬೆಲೆಯನ್ನು ಕೊಡಬೇಕು. ಆಗ ಅದು ನಾವು ಬೇಡ ಅಂದರೂ ನಮ್ಮ ಹೆಸ್ರನ್ನ ಮುಂದೊಂದು ದಿನ ಯಾರಾದರೂ ಸರಿ ಅದನ್ನು ನೆನಪಿಟ್ಕೊಳ್ಳೋ ಹಾಗೆ ಮಾಡುತ್ತೆ ಸರ್. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ 13 ವರ್ಷದ ಹಿಂದೆ ನನಗೆ ಗೊತ್ತೇ ಇರಲಿಲ್ಲ ನಾನು ಕಲಾವಿದೆ ಆಗ್ತೀನಿ ಅಂತ. ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ನನ್ನ ಎಜುಕೇಷನ್ ಆಗಿರ್ಬೋದು, ನನ್ನ ಮುಂದಿನ ಜೀವನ ಆಗಿರ್ಬೋದು, ಅದು ಜನಪದ ಕಲೆಯಲ್ಲೇ ನಂದಿರುತ್ತೆ, ಜನಪದನೇ ನನ್ನ ಉಸಿರು ಆಗುತ್ತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಇವತ್ತಿದೆ ಅಂತ ಹೇಳಿದ್ರೆ ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ನನ್ನ ಜನಪದ ಕಲೆನೇ ಕಾರಣ ಸರ್. ಹಾಗೆಯೇ ಕೊನೆಯದಾಗಿ ಮೇಡಮ್, ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಒಂದು ಆಪರ್ಚುನಿಟಿ ನಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಸರ್, ನಾವು ಒಂದು ಗುರುತಿಸ್ಕೊಂಡಿದ್ದೀವಿ. ಅದೇ ರೀತಿ ನಾನೊಬ್ಬಳೇ ಬರಬೇಕು ಅನ್ನೋದಿಲ್ಲ. ನಮ್ಮ ತಂಡದವರಾಗಿರ್ಬೋದು, ನನ್ನ ರೀತಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮನೇಲಿ ಇತ್ಕೊಂಡು ನಾನು ಕಲಿಬೇಕಿತ್ತು, ನಾನು ಹೋಗ್ಬೋದಾಗಿತ್ತು ಅನ್ನೋ ಮಕ್ಕಳಿರ್ತಾರೆ. ಅಂಥವ್ರನ್ನ ನೀವು ಹೊರಗೆ ತನ್ನಿ. ಎಲ್ಲ ಸಮುದಾಯದಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ, ಅವ್ರದ್ದೇ ಆದ ಆಸೆ ಆಕಾಂಕ್ಷೆಗಳಿರುತ್ತೆ. ಸ್ವಲ್ಪ ನಿಮ್ಮ ಮಕ್ಕಳುಗಳನ್ನು ಮತ್ತು ನಿಮ್ಮ ಅಕ್ಕಪಕ್ಕದ ನೆರೆಹೊರೆಯವ್ರನ್ನ ನೀವು ಗಮನಿಸಿ ಅವರಲ್ಲಿರುವ ಟ್ಯಾಲೆಂಟೆಡ್ನ ನೀವು ಹೊರತಂದರೆ ಅವರು ಸಹ ಇವತ್ತು ನಾನು ಇಲ್ಲಿ ಕೂತಿರೋ ಜಾಗದಲ್ಲಿ ಅವರು ಕೂರಬಹುದು. ನಿಮ್ಮ ಮಕ್ಕಳು ನಿಮ್ಮನೆ ಮಕ್ಕಳು ಅಂತಲೇ ಭಾವಿಸಿ ಅವ್ರಿಗೂ ಒಂದು ಅವಕಾಶವನ್ನು ಮಾಡಿಕೊಡಿ, ಅಷ್ಟನ್ನೇ ಹೇಳ್ತೀನಿ ಸರ್. ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 13 ವರ್ಷಗಳಿಂದ ಈ ಜಾನಪದ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾ, ಅದರಲ್ಲೂ ವಿಶೇಷವಾಗಿ ಗಂಡು ಕಲೆಯಂತೆ ಪ್ರಸಿದ್ಧವಾಗಿರುವಂಥ ಡೊಳ್ಳು ಕುಣಿತದಲ್ಲಿ ಒಬ್ಬ ಹೆಣ್ಮಗಳಾಗಿ ತಾವು ಸತತ 13 ವರ್ಷಗಳಿಂದ ತೊಡಗಿಸ್ಕೊಳ್ತಾ ಬರ್ತಾ ಇರೋದಾಗಿರ್ಬೋದು, ಇದಕ್ಕೆ ತಮ್ಮ ಕುಟುಂಬದವರ ಸಹಕಾರ ಆಗಿರ್ಬೋದು, ಹಾಗೆಯೇ ಕಳೆದ ಹಲವಾರು ವರ್ಷಗಳಿಂದ ವಿವಿಧ ವಲಯ ಹಾಗೂ ಮಟ್ಟಗಳಲ್ಲಿ ತಾವು ಕಾರ್ಯಕ್ರಮಗಳನ್ನು ಕೊಡ್ತಾ ಅಲ್ಲಿ ಬಹುಮಾನಗಳನ್ನು ಪಡ್ಕೊಂಡಂಥ ಅನುಭವ ಆಗಿರ್ಬೋದು, ವಿಶೇಷ ಕಾರ್ಯಕ್ರಮಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದಂಥ ಅನುಭವ ಆಗಿರ್ಬೋದು, ಈ ಕಲಾ ಸೇವೆಯ ಸಂದರ್ಭದಲ್ಲಿ ತಮಗೆ ಎದುರಾದಂಥ ಸವಾಲುಗಳಾಗಿರ್ಬೋದು, ಅದನ್ನು ಯಾವ ರೀತಿ ಛಲವಾಗಿ ತಾವು ಪರಿವರ್ತಿಸಿಕೊಂಡು ಈ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿ ತಮ್ಮದೇ ಆದಂಥ ಒಂದಷ್ಟು ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗ್ತಾ ಬರ್ತಾ ಇರೋದು, ಮುಂದೆ ಬರುವಂಥ ಯುವ ಪೀಳಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋ ನಿಟ್ಟಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದು ಕುರಿತು ಬಹಳಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮಗೂ ಕೂಡ ಧನ್ಯವಾದಗಳು ಸರ್. ಹಾಗೆ ನನ್ನ ಸ್ನೇಹಿತರಾದಂಥ ಎಲ್ಲರಿಗೂ, ನನ್ನ ತಂದೆ ತಾಯಿಗಳಿಗೂ ಮತ್ತು ನನ್ನ ಕಲಾವೃಂದದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಮುಖಾಂತರ ನಾನು ಧನ್ಯವಾದನ ತಿಳಿಸ್ತೀನಿ ಸರ್. ಎಕ್ಸ್ಪೆಷಲಿ ನನ್ನ ಜೊತೆ ಯಾವಾಗಲೂ ಬೆನ್ನೆಲುಬಾಗಿರುವಂಥ ಶಶಿಕುಮಾರ್ ಪಿ ಆಗಿರ್ಬೋದು, ನನ್ನ ತಂಗಿ ದಿವ್ಯಾ ಎಸ್ ಮತ್ತು ಕಿರಣ್ ಅವರು, ಮಂಜು ಅವರು, ಇವರೆಲ್ಲರಿಗೂ ಸಹ ನಾವು ಯಾವಾಗಲೂ ನನ್ನ ಬೆನ್ನೆಲುಬಾಗಿ ಇರ್ತಾರೆ. ಯಾಕಂದರೆ ಇಷ್ಟು ದೂರ ಬರಬೇಕು ಅಂತ ಹೇಳಿದ್ರೆ ಇವರೆಲ್ಲರೂ ಕಾರಣ. ನನಗೆ ಈಗ ಅಟ್ ಪ್ರೆಸೆಂಟ್ ಇವರೇ ನನ್ನ ಫ್ಯಾಮಿಲಿ. ನನ್ನ ತಂದೆ ತಾಯಿ ಬಿಟ್ಟರೆ ಇವರೇ ನನಗೆ ಫ್ಯಾಮಿಲಿ ಆಗಿದ್ದಾರೆ. ಇವ್ರಿಗೂ ಸಹ ನಿಮ್ಮ ರೇಡಿಯೋ ಇದ್ರ ಮುಖಾಂತರ, ಕೇಂದ್ರದ ಮುಖಾಂತರ ನಾನು ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ ಸರ್. ಹಾಗೆ ನನಗೆ ಇಲ್ಲಿವರೆಗೂ ಬರಮಾಡಿಕೊಳ್ಳೋಕ್ಕೆ ಸೋಮಶೇಖರ್ ಅಣ್ಣನೇ ತುಂಬ ಮೂಲ ಕಾರಣ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಧನ್ಯವಾದ ಸರ್.
ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕಳೆದ 13 ವರ್ಷಗಳಿಂದ ಜಾನಪದ ಗಂಡು ಕಲೆ ಎಂದೇ ಪ್ರಸಿದ್ಧವಾಗಿರುವ ಡೊಳ್ಳು ಕುಣಿತದಲ್ಲಿ ತೊಡಗಿಸಿಕೊಳ್ಳುತ್ತಾ ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ಹಾಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ವಿಶೇಷ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ನೀಡುವ ಮುಖಾಂತರ ತಮ್ಮದೇ ಆದ ಒಂದು ಟ್ರಸ್ಟ್ನಲ್ಲಿ ವಿವಿಧ ರೀತಿಯ ಜಾನಪದ ಕಲೆಗಳನ್ನು ತರಬೇತಿ ನೀಡುತ್ತಾ ಜಾನಪದ ನೃತ್ಯ ಪ್ರಶಸ್ತಿ ಹಾಗೂ ಯುವ ಜಾನಪದ ಪ್ರಶಸ್ತಿಗೆ ಭಾಜರಾಗಿರುವ ಮೈಸೂರಿನ ರಮ್ಯಾ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಜಾನಪದ ವಿಶೇಷ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.